ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಖಾಸಗಿ ಹೋಟೆಲ್ ಆವರಣದಲ್ಲಿ ಛಲವಾದಿ ಮಹಾಸಭಾ ವತಿಯಿಂದ ಐಎಎಸ್ ಅಧಿಕಾರಿಯಾದ ದಿವಂಗತ ಕೆ ಶಿವರಾಂರವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ಬಂಧುಗಳು ಐಎಎಸ್ ಅಧಿಕಾರಿಯಾದ ದಿವಂಗತ ಕೆ ಶಿವರಾಂರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಮಾತನಾಡಿದ ಅವರು, ಭಾರತ ಇತಿಹಾಸದಲ್ಲಿಯೇ ಐಎಎಸ್ ಪದವಿಯನ್ನು ಕನ್ನಡದಲ್ಲಿಯೇ ಬರೆದು ಉತ್ತೀರ್ಣರಾದ ಐಎಎಸ್ ಅಧಿಕಾರಿಯಾದ ದಿವಂಗತ ಕೆ ಶಿವರಾಂರವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಇನ್ನು ಕೆ ಶಿವರಾಂರವರು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಯಾಗಿ ಜೊತೆಗೆ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಬಡವರ, ನಿರ್ಗತಿಕರ ಪರವಾಗಿ ಅನೇಕ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಜೊತೆಗೆ ಐಎಎಸ್ ಪದವಿಯನ್ನು ಕನ್ನಡದಲ್ಲಿಯೇ ಬರೆದು ಉತ್ತೀರ್ಣರು ಸಹ ಆಗಿದ್ದು, ಕೂಡಲೇ ರಾಜ್ಯ ಸರ್ಕಾರ ಕೆ ಶಿವರಾಂರವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಇನ್ನು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಛಲವಾದಿ ಮಹಾಸಭಾದ ಮೈಕು ನಾಗರಾಜ್, ಮುನಿಯಪ್ಪ, ಇಂಜಿನಿಯರ್ ಸಂಪಂಗಿ ರಾಜು, ಬಳ್ಳೂರು ಮುನಿವೀರಪ್ಪ, ಫ್ಯಾನ್ಸಿ ರಮೇಶ್, ಎಂಡ್ಲವಾಡಿ ಬಸವರಾಜ್, ರಾಜಪ್ಪ, ಹೆಬ್ಕೋಡಿ ಕೃಷ್ಣಪ್ಪ, ಆನೇಕಲ್ ಗೋಪಾಲಕೃಷ್ಣ, ಬೆಟ್ಟದಾಸಪುರ ನಾರಾಯಣಸ್ವಾಮಿ, ತಿಮ್ಮರಾಜು, ಸೋಮಣ್ಣ, ಹಾರಗದ್ದೆ ರುದ್ರಪ್ಪ, ನಾಗೇಶ್, ವೀರಭದ್ರಪ್ಪ, ಮಹದೇವ್, ನಾಗೇಶ್, ಬೊಮ್ಮಂಡಹಳ್ಳಿ ನಾಗರಾಜ್, ರಾಜು, ಕುಮಾರ್, ರಾಮಾಂಜನೇಯ, ಗಗನ್, ವಡ್ಡೇರ ಮಂಚನಹಳ್ಳಿ ಮುನಿರಾಜು, ವೇಣು, ಸುನಿಲ್, ಜಿಗಣಿ ನಂಜಪ್ಪ, ಬಳ್ಳೂರು ಮುನಿಯಪ್ಪ, ಕೊಪ್ಪಗೇಟ್ ಕುಮಾರ್, ಮಿಲ್ಟ್ರಿ ವೆಂಕಟೇಶ್, ಹಾರಗದ್ದೆ ಪ್ರಭಾಕರ್, ಸೋಮಣ್ಣ ಮತ್ತು ಛಲವಾದಿ ಮಹಾಸಭಾದ ಪದಾಧಿಕಾರಿಗಳು ಹಾಜರಿದ್ದರು. ಹೆಚ್ಚಾಗಿ ಛಲವಾದಿ ಮಹಾಸಭಾವನ್ನ ಸಮುದಾಯವನ್ನು ಒಂದೆಡೆ ಸೇರಿಸುವಂತ ನಿರ್ಧಾರವನ್ನು ಮಾಡಿ ತನ್ನ ವೃತ್ತಿ ಜೀವನದಲ್ಲೇ ಮೊದಲನೇ ಬಾರಿಗೆ ಸರ್ಕಾರದ ಕೆಲಸದಲ್ಲಿದ್ದರೂ ಸಹ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡಿದ ಮೊಟ್ಟ ಮೊದಲನೇ ವ್ಯಕ್ತಿ ಅಣ್ಣ ಶಿವರಾಮಣ್ಣನವರು ಇಂದಿಗೆ ನಮ್ಮೊಂದಿಗಿಲ್ಲ. ಇಂದಿಗೆ 1 ವರ್ಷದ ಕಾಲ ಮುಗಿಯುತ್ತಾ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಅಣ್ಣನವರ ಸವಿ ನೆನಪಿಗಾಗಿ ಒಂದು ಚಿರಸ್ಮರಣ ಕಾರ್ಯಕ್ರಮವನ್ನು ನಮ್ಮ ಜಿಗಣಿ ಹೋಬಳಿಯಲ್ಲಿ ಇಟ್ಕೊಂಡಿರೋದು ನಿಜವಾಗಲೂ ಹೆಮ್ಮೆಯ ವಿಚಾರವಾಗಿದೆ. ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತ ಸೇವಾ ಆಯೋಗ ಐಎಎಸ್ ಅನ್ನು ಮಾತೃಭಾಷೆ ಕನ್ನಡದಲ್ಲಿ ಅವರು ಬರೆದು ಅನೇಕ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮತ್ತು ROCಗಳಲ್ಲಿ ಕೆಲಸ ಮಾಡಿ ಒಳ್ಳೆ ಜನಪ್ರಿಯ ನಾಯಕರಾಗಿ, ಬಡವರ ಬಂಧುವಾಗಿ ಮತ್ತು ನಮ್ಮ ಛಲವಾದಿ ಮಹಾಸಂಘದ ಸಂಸ್ಥಾಪಕರಾಗಿ ಸೇವೆ ಸಲ್ಲಿಸಿರುವ ನಮ್ಮ ಹಿರಿಯ ಹೋರಾಟಗಾರರು ಅಂತ ಹೇಳ್ಬೋದು. ಹುಟ್ಟು ಉಚಿತ, ಸಾವು ಖಚಿತ.
ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಎಲ್ಲರೂ ಆ ಒಂದು ಸಾವಿಗೆ ಡಿಕ್ಲೇರ್ ಆಗಲೇಬೇಕು. ಅದರ ಮಧ್ಯದಲ್ಲಿ ನಾವು ಈ ಒಂದು ಸಮಾಜಕ್ಕೆ ಏನು ಮಾಡಿದ್ದೇವೆ, ಮತ್ತೆ ನಮ್ಮ ಜನಾಂಗಕ್ಕೆ ಏನು ಮಾಡಿದ್ದೇವೆ, ನಮ್ಮ ವರ್ಗಕ್ಕೆ ಏನು ಮಾಡಿದ್ದೇವೆ, ಅವಿದ್ಯಾವಂತರಿಗೆ ಏನು ಮಾಡಿದ್ದೇವೆ, ವಿದ್ಯಾವಂತರಿಗೆ ಏನು ಮಾಡಿದ್ದೇವೆ ಅನ್ನೋ ಒಂದು ಅರಿವಿನ ನಮ್ಮ ಛಲವಾದಿ ಮಹಾಸಂಘದ ಅಧ್ಯಕ್ಷರಾದ ಶಿವರಾಮಣ್ಣವರು ರೂಢಿಸ್ಕೊಂಡಿದ್ರು. ಅವರು ಬಡತನದಲ್ಲಿ ಹುಟ್ಟಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ, ಆದರೆ ಬಡತನದಲ್ಲಿ ಸಾಯುವುದು ತಪ್ಪು ಅಂತ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಮಂತ್ರನ ನಮ್ಮ IAS ಶಿವರಾಮಣ್ಣವರು ಅಡಾಪ್ಟ್ ಮಾಡಿಕೊಂಡು ಅವರು ಬಡತನದಲ್ಲಿ ಹುಟ್ಟಿದ್ರೂ ಸಹ ಶಿಕ್ಷಣ, ಸಂಘಟನೆ, ಹೋರಾಟ ಈ 3 ಮಂತ್ರಗಳನ್ನ ಮಾನವ ಜನ್ಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂಟಿ ಹೋರಾಟ ಯಾಕೆ ಮಾಡಿದ್ರು, ಅದೇ ರೀತಿಯಲ್ಲಿ ನಮ್ಮ ಶಿವರಾಮಣ್ಣವರು ಕಡು ಬಡತನದಲ್ಲಿದ್ದು ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ IAS ಅನ್ನು ಬರೆದು ನಮ್ಮ ವರ್ಗಕ್ಕೆ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಹೋರಾಟ ಯಾವ ರೀತಿ ಇತ್ತು ಅಂದರೆ, ಅವರೇ ನಮಗೆ ಜೇನುಗೂಡು ಥರ ಇರಬೇಕು ನಮ್ಮ ಛಲವಾದಿ ಮಹಾಸಭಾ. ದಯವಿಟ್ಟು ಹೇಳ್ತೀನಿ, ನೋವಾಗ್ತದೆ. ವಿಜ್ಞಾನ ಇಷ್ಟು ಮುಂದುವರೆದಿದೆ, ಮತ್ತೆ ತಂತ್ರಜ್ಞಾನ ಇಷ್ಟು ಮುಂದುವರೆದಿದೆ. ನಮ್ಮ ಜನಾಂಗ ಪ್ರತಿಯೊಂದು ಜಸ್ಟ್ ಲೈಕ್ ಎ ಕ್ರ್ಯಾಪ್, ಏನು ಬಕೆಟ್ಟಲ್ಲಿ ಈ ಒಂದು ಏಡಿಗೆ ಕಾಯಿನ ಇಟ್ಟರೆ ಯಾವುದನ್ನು ಮೇಲೆ ಬರೋದಿಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, 75 ವರ್ಷಗಳಾದ್ರೂ ನಮ್ಮ ಜನಾಂಗದಲ್ಲಿ ಇವತ್ತಿಗೂ ಸಹ ಮುಖ್ಯಮಂತ್ರಿ ಸ್ಥಾನ ಯಾರು ಅನ್ನೋದನ್ನು ಡಿಕ್ಲೇರ್ ಮಾಡ್ಕೊಳಕ್ ಆಗ್ತಾ ಇದೆ. ಆ ಒಂದು ವ್ಯವಸ್ಥೆನ ಮಾಡಲೇಬೇಕು ಅಂತ ನಮ್ಮ IAS ಶಿವರಾಮಣ್ಣವರು ಅದನ್ನ ಮೊದಲೇ ಕೂಗು, ದಲಿತ CM ಆಗಬೇಕು ಅನ್ನೋ ಒಂದು ಕೂಗು ಮೊದಲೇ ಪ್ರಪ್ರಥಮವಾಗಿ ಅವರು ಹೋರಾಟ ಮುಖೇನ ಮಾಡಿದ್ದು ನಮ್ಮ ಅಣ್ಣ ಶಿವರಾಮಣ್ಣವರು. ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಬೇಕು. ನಾವು ಹುಟ್ಟಿರೋದು ಆಕಸ್ಮಿಕವಾಗಿ ಹುಟ್ಟಿದ್ದೇವೆ. ನಮ್ಮ ಜನಾಂಗ ಇವತ್ತು ಜೇನುಗೂಡಾಗಿ ಬೆಳೆಯಕ್ಕಾಗ್ತಾ ಇದೆ. ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, HC ಮಾದೇವಪ್ಪರಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ. ಆದರೆ ಇಲ್ಲಿ ರಾಜಕೀಯ ಒಂದು ಪಿತೂರಿಗಳು, ಅವರು BJPಯಲ್ಲಿದ್ದಾರೆ, ಇವರು ಕಾಂಗ್ರೆಸ್ಸಲ್ಲಿದ್ದಾರೆ, ಇವರು ದಳದಲ್ಲಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮುಂದೋಗೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ನಮ್ಮ ಜನಾಂಗದಲ್ಲಿ ಯಾರೂ ಉನ್ನತ ಸ್ಥಾನಕ್ಕೆ ಹೋಗದೆ ದಲಿತ CM ಆಗದೆ ಇವತ್ತು ಬರೀ 75 ವರ್ಷಗಳಿಂದ ನಾವು ಬರೀ ಓಟ್ಗಳಾಕೊಂಡು ಜಿಂದಾಬಾದ್ಗಳಾಕೊಂಡು ಹಿಂಬಾಲಕರಾಗಿ ನಾವು ಬರೀ ನಮ್ಮ ಒಂದು ಸ್ವಾತಂತ್ರ್ಯನ ಕಳ್ಕೊಂಡು ಹೋಗ್ತಾ ಇದ್ದೇವೆ, ನಮ್ಮ ಸಮಾನತೆ ಸಿಗ್ತಾ ಇದೆ. ಅದನ್ನ ಹೋರಾಟ ಮಾಡಿದವರು ನಮ್ಮ ಅಣ್ಣ K. ಶಿವರಾಮಣ್ಣ. ನಾವು ಅವ್ರು BJPಯಲ್ಲಿದ್ರು, ನಾವು ಕಾಂಗ್ರೆಸ್ ಅಲ್ಲಿ ಇದ್ರೂ ಸಹ ಅವರ ಹೋರಾಟದ ಮುಂಚೂಣಿಗೆ ನಾವು ಗಮನ ಹರಿಸ್ತಾ ಇದ್ವಿ. ಅವರು ಯಾವುದೇ ಒಂದು ಪಾರ್ಟಿ ಎಲ್ಲ ಮುಖ್ಯ, ನಮ್ಮ ಜನಾಂಗಕ್ಕೆ ನಾನು ಏನ್ ಮಾಡಿದ್ದೀನಿ ಅನ್ನೋದು ಮುಖ್ಯ ಅನ್ನೋದನ್ನ ಅವರು ಹೃದಯದ ಅಂತರಂಗದ ಮಾತುಗಳನ್ನ ನಮ್ಮ ಹತ್ರ ಹೇಳ್ತಾ ಇದ್ರು. ಎಲ್ಲಾರನ್ನೂ ಜೊತೆಯಲ್ಲಿ ಕುಳಿಸ್ಕೊಂಡು ಅವರೇ ಅಡಿಗೆ ಮಾಡಿ ಅವರು ಊಟಗಳನ್ನ ಬಡಿಸಿ ಎಲ್ಲಾರನ್ನು ತಿನ್ನೋದನ್ನ ಅವರು ಸಂತೋಷವಾಗಿ ನೋಡ್ತಾ ಇದ್ರು. ಅಂತ ನಾಯಕರು ನಮ್ಮಲ್ಲಿ ಇಲ್ಲ. ಒಬ್ಬ ವ್ಯಕ್ತಿ ಬದುಕಿದ್ದಾಗ ಅವ್ರ ಬಳಿ ಅಧಿಕಾರ ಇದ್ದಾಗ ಎಲ್ಲರೂ ಬರ್ತಾರೆ, ಎಲ್ಲರೂ ಇರ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ತೀರೋದ ನಂತರವೂ ಕೂಡ ಅವ್ರು ಮಾಡಿದಂತ ಕೆಲಸಗಳನ್ನ, ಅವರಿಂದ ನಾವು ತೆಗೆದುಕೊಂಡಂತ ಸಹಾಯವನ್ನ ಸ್ಮರಿಸ್ತಾ ನಾವಿಲ್ಲೆಲ್ಲರೂ ಇವತ್ತು ಏನ್ ಸೇರಿದ್ದೇವೆ, ಇದು ಒಬ್ಬ ವ್ಯಕ್ತಿಗೆ ನಾವು ಕೊಡ್ಬೋದಾದಂತ ನಿಜವಾದ ಗೌರವ ಮತ್ತು ಅಭಿಮಾನ. ಇವತ್ತು K. ಶಿವರಾಮ್ ಸಾಹೇಬರು ನಮ್ಮನ್ನ ಅಗಲಿ 1 ವರ್ಷ ಆಗಿದೆ. ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇಡೀ ಭಾರತದಲ್ಲೇ ಶೋಷಿತ ಸಮುದಾಯ ಒಂದರಿಂದ ಬಂದು ಇಂಗ್ಲಿಷ್ ಗೊತ್ತಿಲ್ಲದಲೆ ಕನ್ನಡದಲ್ಲೇ IAS ಅನ್ನ ಪಾಸ್ ಮಾಡಿದಂತ ಛಲಬಿಡದ ಛಲವಾದಿ ನಮ್ಮ K. ಶಿವರಾಮ್ ಸಾಹೇಬ್. ಇವತ್ತು ಅವರು DC ಆಗಿ, ಕಮಿಷನರ್ ಆಗಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿದಂತ ಕೆಲಸಗಳ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದು. K. ಶಿವರಾಮ್ ಸಾಹೇಬರು ಯಾವತ್ತಿಗೂ ಒಂದು ಜಾತಿಗೆ, ಒಂದು ಜನಾಂಗಕ್ಕೆ ಸೀಮಿತವಾದಂತಹ ವ್ಯಕ್ತಿ ಆಗಿರಲಿಲ್ಲ.
ಎಲ್ಲ ಜನಾಂಗಗಳ ಎಲ್ಲ ಸಮುದಾಯಗಳ ಏಳಿಗೆಗಾಗಿ ಕೆಲಸ ಮಾಡಿದಂಥವ್ರು ಕೆ ಶಿವರಾಮ್ ಸಾಹೇಬ್. ನಮ್ಮ ಸಮಾಜದಲ್ಲಂತೂ ಅಟ್ಲೀಸ್ಟ್ ನಮ್ಮನೇಲಂತೂ ನೋಡಪ್ಪ ನೀನ್ ಆದ್ರೆ ಅಂಬೇಡ್ಕರ್ ತರ ಆಗ್ಬೇಕು ಅಂತ ಹೇಳ್ತಾ ಇದ್ರು ಬಿಟ್ರೆ ಅವ್ರು ನೆಕ್ಸ್ಟ್ ಹೇಳ್ತಾ ಇದ್ದಿದ್ದು ನೀನು ಕೆ ಶಿವರಾಮ್ ಸಾಹೇಬ್ರ ತರ ಆಗ್ಬೇಕು ಅಂತ ಮೇರು ವ್ಯಕ್ತಿತ್ವ ಕೆ ಶಿವರಾಮ್ ಸಾಹೇಬ್. ಆದ್ರೆ ದುರಾದೃಷ್ಟವಶಾತ್ ನಮ್ಮ ಸರ್ಕಾರಗಳಿಗೆ ಇನ್ನೂ ಕೆ ಶಿವರಾಮ್ ಸಾಹೇಬ್ರ ಬೆಲೆ ಗೊತ್ತಾಗ್ಲಿಲ್ಲ. ಅವರು ಸತ್ತು 1 ವರ್ಷ ಆದ ನಂತರವೂ ಕೂಡ ಛಲವಾದಿ ಸಮುದಾಯ 1 ವರ್ಷಗಳಿಂದ ಮನವಿಯನ್ನ ಮಾಡ್ತಾನೆ ಇದೆ ಸರ್ಕಾರಕ್ಕೆ, ಅವ್ರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ. ಆದ್ರೆ ಸರ್ಕಾರಕ್ಕೆ ಅದು ಇನ್ನೂ ಕೇಳಿ ಬಂದಿಲ್ಲ. ಅವ್ರಿಗೆ ಕೊಡದಲ್ಲಿ ಯಾರು ಕೊಡ್ತೀವಿ? ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸಿ ಅಂತ ಹೇಳ್ತಾ ಇರುವಂತ ಸರ್ಕಾರ ಕನ್ನಡ ಮಾಧ್ಯಮದಲ್ಲಿ ಓದಿದಂತ ವಿದ್ಯಾರ್ಥಿಗಳು ಗ್ರಾಮೀಣ ವಿದ್ಯಾರ್ಥಿಗಳಿಗೆ IAS IPS ಅನ್ನ ಕನ್ನಡದಲ್ಲಿ ಮಾಡಬಹುದು ಅಂತ ಕಲ್ಪನೆಯನ್ನ ಕಲ್ಪಿಸಿಕೊಟ್ಟಂತ ಕೆ ಶಿವರಾಮ್ ಸಾಹೇಬ್ರಿಗೆ ಇವತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿಲ್ಲ ಅಂದ್ರೆ ಯಾರು ಕೊಡ್ತೀರಾ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ತಮ್ಮ ರಾಜಕೀಯ ಜೀವನವನ್ನ ಶುರು ಮಾಡಿದಂಥವ್ರು. ಇನ್ನಾದ್ರೂ ಅವ್ರು ಎಚ್ಚೆತ್ತುಕೊಳ್ಬೇಕು. ಛಲವಾದಿ ಸಮುದಾಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತದೆ, ಕೆ ಶಿವರಾಮ್ ಸಾಹೇಬ್ರಿಗೆ ನೀವು ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟರೆ ಕೇವಲ ಛಲವಾದಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇಡೀ ಕನ್ನಡಿಗರಿಗೆ ನೀವು ಒಂದು ನ್ಯಾಯವನ್ನ ಮಾಡಿದಂತೆ ಆಗ್ತದೆ. ಹಾಗಾಗಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಆಗ್ರಹ ಮಾಡ್ಕೊಳ್ತೇನೆ. ಜೊತೆಗೆ ಅಣ್ಣವ್ರು ಹೇಳ್ತಾ ಇದ್ರು, ನಮ್ಮ ಸಮುದಾಯ ಈಗ ಹೇಗೆ ಒಡೆದೋಗಿದೆ, ಅವರ ಆಶಯದಿಂದ ನಾವು ಹೇಗೆ ಹೊರ ಬಂದಿದ್ದೇವೆ ಅಂತ. ನಾವೆಲ್ಲರೂ ಒಟ್ಟಾಗಿ ಯಾವಾಗ ನಮ್ಮ ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸ್ತೇವೆ ಆವಾಗ ಮಾತ್ರ ನಾವು ಒಂದು ನಾಯಕತ್ವವನ್ನಾಗಲಿ ಒಂದು ಅಧಿಕಾರವನ್ನಾಗಲಿ ಹಿಡಿಯಲಿಕ್ಕೆ ಸಾಧ್ಯವಾಗುವಂಥದ್ದು ಅಂತ ಹೇಳ್ತಾ ನಮ್ಮ ಶಿವರಾಮ್ ಸಾಹೇಬರು ನಿಧನರಾಗಿರೋದನ್ನು ಆಚರಿಸ್ತಾ ಇದ್ದೀವಿ. ನಾವು ಕತ್ತಲಲ್ಲಿ ಏನೋ ಹೇಳ್ತಾರಲ್ಲ, ಕತ್ತಲ್ಲಿ ಕೂತ್ಕೊಂಡು ಬೆಳಕನ್ನು ನೋಡೋಕ್ಕೆ ಆಗಲ್ಲ, ಬೆಳಕಲ್ಲಿ ಕೂತ್ಕೊಂಡು ಬೆಳಕನ್ನು ನೋಡೋದಕ್ಕೆ ಹೊರತು ನಾವು ಒಗ್ಗಟ್ಟಾಗಿ ಎಲ್ಲ ಸೇರಿ ನಾವು ಕರ್ನಾಟಕದ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟರೆ ಅವ್ರು ಕನ್ನಡಕ್ಕೆ ಕೊಡ್ತಾರೆ. ನಮ್ಮ ಸಾಹೇಬ್ರದ್ದು ಅವರ ಆತ್ಮಚರಿತ್ರೆ, ಅವರು ಮಾಡಿರೋ ಕೆಲಸಗಳು ಎಲ್ಲರಿಗೂ ಗೊತ್ತು. ಅದನ್ನು ನಾವೇನು ಹೇಳಬೇಕಾಗಿಲ್ಲ. ನಮ್ಮಲ್ಲಿರೋ ತೊಂದರೆಗಳನ್ನೆಲ್ಲ ನಾವು ಮೊದಲು ಸರಿಪಡಿಸ್ಕೊಂಡಾಗೆ ಅವರು ಮೊದಲು ನೀನು ಇದಾಗು ನಿನ್ನಲ್ಲಿ ಕಾಣ್ತೀರಿ ನಾವು ಅಂತ ಸಾಹೇಬರು ಹಿಂದೆ ಹೇಳ್ತಾಯಿದ್ರು. ಪ್ರತಿಯೊಬ್ಬರಿಗೂ ಅದೇ ರೀತಿ ಹೇಳ್ತಾಯಿದ್ರು. ಆದರೂ ಸಹ ನಾನು ಏನು ಅವರು ಆಶೋತ್ತರಗಳಿಟ್ಕೊಂಡು ಈ ಒಂದು ಸಂಘಟನೆಯನ್ನು ಹುಟ್ಟಾಕಿ ಸಂಸ್ಥಾಪಕರಾದರು. ಅವರು ಎಲ್ಲ ಹಳ್ಳಿಗಳಿಗೂ ಯಾರಿಗೋ ಅವರು ವಿಷಯ ತಿಳಿಸಿ ನೀವು ಯಾಕೆ ನೀವು ಸಮಾಜದ ಮುಂದೆ ಬರಬಾರ್ದು ಅಂತ ಅಂದ್ಬಿಟ್ಟು ಕೆಲವ್ರನ್ನೆಲ್ಲ ಕರೆಸಿ ಅವರು ನೀವು ನಿಮ್ಮೂರಿನಲ್ಲಿ ಒಂದು ಛಲವಾದಿ ಮಹಾಸಭಾ ಸಂಸ್ಥೆಯನ್ನು ಹುಟ್ಟಾಕ್ರಿ, ಅಲ್ಲಿ ನಮ್ಮವ್ರನ್ನೆಲ್ಲ ಸೇರಿಸ್ಕೊಡ್ರಿ, ಅವರೇನು ಈ ಜಾತಿ ಆ ಜಾತಿ ಅಂತ ಹೇಳಿಲ್ಲ, ಎಲ್ಲರನ್ನೂ ಸೇರಿಸ್ಕೊಡ್ರಿ, ನಮ್ಮನ್ನು ಯಾರು ಬಯಸ್ತಾರೋ ಅವ್ರನ್ನೆಲ್ಲರೂ ಸೇರಿಸ್ಕೊಂಡು ನೀವು ಒಂದು ಸಂಘ ಸಂಸ್ಥೆ ಹುಟ್ಟಾಕಿ ನಮ್ಮ ಹಕ್ಕುಗಳನ್ನು ನೀವು ಕೇಳೋ ಅಷ್ಟು ನೀವು ಯಾವತ್ತಾಗ್ತೀರೋ ಆವತ್ತು ನೀವು ನಿಜವಾದ ನಿಮ್ಮ ಸ್ವತಂತ್ರ ಸಿಕ್ದಂಗೆ ಆಗುತ್ತೆ ಅಂತ ಹೇಳಿದ್ರು. ಅದ್ರ ಮೇರೆಗೆ ನಾವೆಲ್ಲ ಮಾಡಿ ಮನೆಗೂ ಹೋಗಿ ಸದಸ್ಯರನ್ನ ಕಲೆ ಹಾಕಿ ಅವ್ರನ್ನ ಸದಸ್ಯರನ್ನ ಹುಟ್ಟಾಕಿ ಅಲ್ಲಿ ಒಂದು ಏನೋ ಮಾಡಿ ನಮ್ಮ ಕೈಲಾದ ಇದು ಮಾಡಿದ್ರಿ. ನಾವು ಹೋದ್ರೆ ಅವರು ಹಿಂಗೆ ಮಾಡಿದ್ರು ಅಂದರೆ ನಾನು ಎದ್ರ ಮೇಲೆ ಕೈ ಹಾಕೊಂಡ್ರು ಬರುತ್ತಮ್ಮ ಏನು ಮನೆ ಕಡೆ ಬರಲ್ಲ ಯಾಕಂತಂದರೆ ಅಷ್ಟು ನೋವಿನಲ್ಲಿ ಬಂದಿರೋದು. ಯಪ್ಪ ಯಾವತ್ತಾದರೂ ವೈಟ್ ಆ್ಯಂಡ್ ವೈಟ್ ಆಗಿ ಸರ್ ಇವತ್ತಾದರೆ ಬೇಡ ನಮ್ಗೇನು ಅದು ಅಂದರೆ ಆ ವೈಟ್ ಆ್ಯಂಡ್ ವೈಟಲ್ಲಿ ಬೆಳೆದೇ ಇರ್ತಕ್ಕಂಥ ಜನ ಅಯ್ಯಪ್ಪ ಒಬ್ಬ ಬಡ ಕುಟುಂಬ ಒಬ್ಬ ಡ್ರಾಮಾ ಮೇಸ್ಟ್ರ ಮಗನಾಗಿ ಬೆಳೆದು ಈ ಮಟ್ಟಕ್ಕೆ ಬಂದು ಇಡೀ ರಾಜ್ಯದಲ್ಲಿ ಯಾರಾದರೂ ಕರ್ಕೊಂಡು ನಾನು ಕೆಲಸಕ್ಕೆ ಕೆಲವರು ಹುಡುಗರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಣ್ಣ ಒಂದು ಕೆಲಸ ಮಾಡಿಸ್ಬೇಕಣ್ಣ ಇವರು ಏನೋ ಅವ್ರ ತಾವು ಕೆಲಸ ಮಾಡೋದು ಹೊಸ ಅವ್ರನ್ನ IAS ಮಾಡಿಸ್ರು ಅಂದು ಜೊತೆಗೆ ಶಕ್ತಿ ತುಂಬೋರೆ ಅವ್ರ ಕೈಗೆ ಆಗಿಲ್ಲ, ನಾನು ಮಾಡ್ತೀನಿ ಅವ್ನು ಇಷ್ಟೊತ್ತಾನೆ ಓದಿಸು ನಮ್ಗೆ ಬೈದು ಕಳಿಸು ಎಜುಕೇಷನ್ ಮಾಡಿದ್ವಿ. ನೀವು 4 ಕಾಲಕ್ಕೆ ಕೆಲಸ ಕೊಡೋರಾಗ್ರಿ, ನೀವ್ಯಾಕೆ ಇನ್ನೊಬ್ಬರ ಹತ್ರ ಗುಲಾಮಗಿರಿ ಮಾಡ್ತೀರ ಅಂತೇಳಿ ನಮಗೆ ಉತ್ತರ ಹೇಳೋದು. ಮೊನ್ನೆ ಒಬ್ಬ ದೂರದರ್ಶನದ ಒಂದು ಹೆಣ್ಣು ಮಗಳು ಒಂದು ನಿರೂಪಣೆ ಮಾಡಿದಂಥ ಹೆಣ್ಮಗಳಿಗೆ ಒಂದು ಒಳ್ಳೆಯದು ಗೌರವ ಕೊಟ್ಟು ಈ ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮ ಮಾಡಿದ್ರು. ಒಬ್ಬ IASಗೆ ನಿವೃತ್ತಿ ಪಡೆದಂಥ ಒಬ್ಬ ಎಲಿಜಿಬಿಲಿಟಿ ಆಗಿರ್ತಕ್ಕಂಥ ಅಧಿಕಾರಿಗೆ ಅಟ್ಲೀಸ್ಟ್ ಒಂದು ಸರ್ಕಾರಿ ಗೌರವಗಳು ಇನ್ನೂ ಕೊಡೋಕೆ ಅವ್ರಿಗೆ ಯಾಕೆ ಆಗ್ತಿಲ್ಲ ಅಂತ ಎಲ್ಲರಿಗೂ ನೋವಿದೆ. ಏನು ಹೇಳಿದ್ರು ಒಳಗೊಳಗೆ ನೋವುಗಳು. ಯಾಕಂತ ಹೇಳಿದ್ರೆ ಯಪ್ಪ ಈಗ ನಮ್ಮ ಪಾಟಿಗಿರಲಿಲ್ಲ ಅದನ್ನ ಮಾಡಲ್ಲ ಅಂತ ಯೋಚನೆಗಳು ಬಂದು
ನಾವು ಇವ್ರನ್ನ ಈಗಲೂ ಇನ್ನು ಅಡ್ವಾನ್ಸಾಗಿ ಇಟ್ಕೊಂಡಿದ್ದೀವಿ. ಅವ್ರಿಗೇನು ದೊಡ್ಡದಲ್ಲ, ಇವತ್ತೇ ಘೋಷಣೆ ಮಾಡ್ಬೋದು. ಈಗ ನೆನ್ನೆಯಿಂದ ಮೊನ್ನೆ ಯಾರ್ಯಾರಿಗೂ ಪ್ರಶಸ್ತಿ ಕೊಟ್ಟವ್ರೆ, ಇವ್ರಿಗೂ ಒಂದು ಘೋಷಣೆ ಮಾಡ್ಬೋದಾಗಿತ್ತು ಮರಣೋತ್ತರವಾಗಿ. ಆದರೆ ಮನಸ್ಸಿಂದ ಬರಬೇಕು. ನಾವು ಯಾರು ಕೇಳಿ ತಗೊಳೋದಲ್ಲ, ಅವರಾಗ ಅವ್ರು ಯಾವ್ದು ಬರ್ತದೆ ನೋಡೋಣ. ಬರೀಲ್ಲ ಅಂದರೆ ನಾವು ವಿದ್ಯಾರ್ಥಿನ ಮಾಡಿದ್ರೆ ನಾವು ಆಪೋಸಿಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ. ನನ್ನ ಅಭಿಪ್ರಾಯ ಏನಂದರೆ ಫಸ್ಟು ನಾವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾದ್ರೇ ಏನಾರ ಮಾಡೋಕ್ಕಾಗೋದು. ಈಗ ರಾಜಕೀಯ ಸಿಕ್ಕಿಲ್ಲ, ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ. ಫಸ್ಟು ಮಿನಿಸ್ಟ್ರಿಲಾದವ್ರು ಒಗ್ಗಟ್ಟಿದ್ದಾರೆ. ದಲಿತರ ಬಗ್ಗೆ ಯಾರೋ ನಾವು ಅಲ್ಲಿ ಸೆಷನ್ಗಳಾಗಲಿ ಏನನ್ನು ಮಾತಾಡ್ತಾರೆ, ಏನೂ ಮಾತಾಡೋದು. ಫಸ್ಟು ನಾವು ಇಲ್ಲಿ ಸ್ಥಳೀಯವಾಗಿ ಒಗ್ಗಟ್ಟಾಗಿ ಮುಂದಿದ್ರೆ ಸಾಕಂತ ಹೇಳ್ತಾ ನನ್ನ ಮಾತು. ನಾನು ಹೇಳ್ತಾ ಇದ್ದೆ ಅವರು ನಾವೆಲ್ಲ ಒಂದಾಗಬೇಕು ಅಂತ. ನಾವೆಲ್ಲ ಒಂದಾಗಬೇಕು. ಅವ್ರು ಯಾರೋ ನಮ್ಮಲ್ಲಿ ಬಂದು ಹೇಳ್ತಾಯಿದ್ರು, ಅಣ್ಣ ಅವ್ನು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂದ್ಬಿಟ್ಟು ಸಾಹೇಬ್ರಿಗೆ ಹೇಳೋದು. ಅವನು ನಮ್ಮನೆ ನಾವು ಯಾವತ್ತೊಂದಿನ ನನ್ನ ಹತ್ರ ಬರ್ತಾನೆ, ಯಾವತ್ತೊಂದಿನ ಬರ್ತಾನೆ. ಈಗ ನಮ್ಮ ಬಸವಣ್ಣವ್ರು ಹೇಳಿದ್ರು, ಹೈಯೆಸ್ಟ್ ಕೆಲಸ ತೊಗೊಂಡಿರೋವಂಥದ್ದು, ಹೈಯೆಸ್ಟ್ ದುಡ್ಡು ಮಾಡಿರೋವಂಥದ್ದು ಎಲ್ಲರೂ ಬೇರೆಯವರೇ, ಬೇರೆ ಸಮುದಾಯದವರು. ನಮ್ಮ ಸಮುದಾಯದವರು ನಾವು ಯಾವತ್ತೂ ಅವ್ರ ಹತ್ರ ಏನೂ ಕೆಲಸ ನಾವು ತೊಗೊಂಡಿಲ್ಲ, ನಮ್ಮವರು ಅನ್ನೋದಕ್ಕೋಸ್ಕರ. ಇಡೀ ಕರ್ನಾಟಕ ರಾಜ್ಯದಲ್ಲೇ ನಾವು ಎಷ್ಟು ಜನ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಶೋಷಿತ ಸಮುದಾಯ ಅನ್ನೋದೇ ಇಂಪಾರ್ಟೆಂಟ್. ಅದರಲ್ಲಿ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಇಷ್ಟು ಜನ ನಾವೆಲ್ಲ ನಮ್ಮ ಕುಟುಂಬದವರೇ ನಾವು ಸೇರ್ಕೊಂಡಿದ್ದೀವಿ. ನಮ್ಮ ಕುಟುಂಬ ಎಲ್ಲೂ ಆಚೆನೇ ಬರ್ತಾಯಿಲ್ಲ. ನಾವು ಹೇಳ್ಕೊಡೋದಕ್ಕೆ ಕಷ್ಟ ಆಯಿತು, ನಾವು ಇಂಥವ್ರಂತೆ ಅಂತ ಹೇಳ್ಕೊಟ್ಟಾಗ ಬೇರೆ ಒಂದು ಕುಟುಂಬದವ್ರು ಅವ್ರೇನು ಮಾಡ್ತಾಯಿದ್ರು, ಎಲ್ಲರೂ ಅವ್ರವ್ರದ್ದು ತುಂಬ ಸ್ಟ್ರಾಂಗ್ ಲೀಡರ್ಸ್ ಇದ್ದಾರೆ. ನಮ್ಮಲ್ಲಿ ಸ್ಟ್ರಾಂಗ್ ಲೀಡರ್ಸ್ ಅಂತ ಯಾರಿಲ್ಲ. ನಮ್ಮಲ್ಲಿ ಬರೀ ನಾವು ಇಷ್ಟೇ ಜನನೇ ಇರೋವಂಥದ್ದು ಅಂತ ಅನ್ಕೋತಾ ಇದ್ದೀವಿ. ಇಡೀ ನಮ್ಮಲ್ಲಿ ಮೊನ್ನೆ ಸೆನ್ಸಸ್ ಪ್ರಕಾರ ನಮ್ಮಲ್ಲಿ 37,000 ಜನ ಆನೇಕಲ್ ತಾಲೂಕಲ್ಲಿ ನಮ್ಮ ಕುಟುಂಬ ಸೆನ್ಸಸ್ಸು ಬುಕ್ಕಲ್ಲಿ ಎಲ್ಲರೂ ಮನೆ ಮನೆಗೆ ಹೋಗಿ ಎಷ್ಟು ಜನ ವಿದ್ಯಾವಂತವರ ಫೋನ್ ನಂಬರ್ ಸಮೇತ 37,000 ಜನನ ಟೋಟಲ್ ಎಲ್ಲ ಹಿರಿಯ ಮುಖಂಡರೆಲ್ಲ ಸೇರಿ ಸೆನ್ಸಸ್ ಮಾಡಿ 37,000 ಜನ ಆನೇಕಲ್ ತಾಲೂಕಲ್ಲಿ ನಾವು ಇರುವಂಥದ್ದು. ಸೊ ಯಾರಿಗಾದ್ರೂ ದಾಖಲಾತಿ ಬೇಕಾದರೆ ನಮ್ಮ ಮುನಿಯಪ್ಪನವರೇ ಇನ್ನೂ ನಾವು ದೊಡ್ಡ ಅವರ ಬೇಕಾದ್ರೆ ಅಂಕಿಅಂಶ ಸಮೇತ ಕೊಟ್ಟಿವಿ, ಎಷ್ಟು ಜನ ನಮ್ಮ ಕುಟುಂಬದಲ್ಲಿ ಯಾವ ಊರಲ್ಲಿ ಅವರೇ ಇರ್ತಾರೆ. ಸೊ ಅದು ಒಂದು ಇದು ಬೇಡದೇ ಇರೋಂಥ ಚರ್ಚೆ ಅದು. ಈ ಒಂದು ಇದಕ್ಕೆ ನಮ್ಮಲ್ಲಿ ನಮ್ಮ ಸಾಹೇಬರು ಇನ್ನೂ ಹೆಚ್ಚಿಗೆ ದಿನ ಬದುಕಬೇಕಾಗಿತ್ತು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅಂದರೆ ಹೆಚ್ಚಿಗೆ ನಾವು ಅವ್ರನ್ನ ಕಳ್ಕೊಳ್ಳೋದಕ್ಕೆ ನಾವೇ ಎಲ್ಲರೂ ಸೇರಿ ಕಾರಣಕರ್ತರು. ಅವ್ರಿಗೊಂದ್ಸರಿ ಟಿಕೆಟ್ ಕೊಟ್ಟಿದ್ದೇ ಚೆನ್ನಾಗಿರೋದು ಅಂತ. ನಾನು ಕಾಂಗ್ರೆಸ್ ಪಾರ್ಟಿನಲ್ಲಿದ್ದು ಅವ್ರು BJPಯಲ್ಲಿದ್ದರು. ಟಿಕೆಟ್ ಅವ್ರು ಸೋಲ್ತರಾಗಿತ್ತು, ನೆಕ್ಸ್ಟ್ ಒಂದು ಟಿಕೆಟ್ ಕೊಡಬೇಕಾಗಿತ್ತು. ಕೊಟ್ಬಿಟ್ಟಿದ್ರೆ ಅವ್ರ ಮನಸ್ಸು ಸಮಾಧಾನ ಆಗ್ತಾಯಿತ್ತು. ಇಡೀ ಅವರ ಒಂದು ಅಕಾಲಿಕ ಮರಣ ಹೊಂದಾಗ ಇಡೀ ರಾಜ್ಯನೇ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನೋಡ್ತಿದ್ರು. ಜನ ಅಲ್ಲಿ ಬಂದಿಲ್ಲ ಅಂದಾಗ ನಮ್ಮದು ಏನಾಯ್ತು ಅಂದರೆ ಗೊಂದಲ ಆಯ್ತದೆ. ಗೊಂದಲ ಮೂಡಿಸ್ಬಿಟ್ಟಿದ್ರು. ಯಾಕೆ ಅಂತಂದರೆ ಗುರುಗಳಿಗೆ ತೊಗೊಂಡಿರ್ತಾರಾ, ಇಲ್ಲ ಚಲವಾದಿ ಹತ್ರ ಮಾಡ್ತಾರಾ, ಇಲ್ಲ ಬೆಂಗಳೂರಲ್ಲೇ ಮಾಡ್ತಾರಾ, ಏನು ಅನ್ನೋದನ್ನು ಜನರಿಗೆ ಗೊಂದಲ. ಯಾರ್ಯಾರು ಫೋನ್ ಮಾಡ್ತಾಯಿದ್ರು, ಎಲ್ಲಿ ಅಂತ ನಾವು ಹೇಳೋದಕ್ಕೆ ಆಗಿದೆ. ಆಮೇಲೆ ಸರ್ಕಾರ ಏನು ಡಿಸಿಷನ್ ತೊಗೊತಾರೆ, ನಮಗೆ ಜಾಗ ಕೊಡ್ತೀವಿ ಅಂತ ಹೇಳಿ ಹಲವಾರು ನಾಯಕರು ರಾಜಕಾರಣಿಗಳು ಬಂದು ನಮ್ಗೆ ಇಲ್ಲಿ ಜಾಗ ತೋರಿಸ್ತಾರೆ, ಅಲ್ಲಿ ಜಾಗ ತೋರಿಸ್ತಾರೆ, ಅಲ್ಲಿ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಆ ಜಾಗ ಡಿಸೈಡ್ ಮಾಡೋದಕ್ಕೇ ನಮಗೆ ತುಂಬ ಟೈಮ್ ತೊಗೊಂಡು ಜಾಗ ಡಿಸೈಡ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡು ಇವತ್ತು 1 ವರ್ಷ ಆದರೂ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಡೆ ನಮ್ಮ ಕುಟುಂಬದವನ್ನೇ ಕಳ್ಕೊಂಡು ಅಂದ್ಬಿಟ್ಟು ಒಂದು ಕಾರ್ಯಕ್ರಮಗಳು ಮಾಡ್ತಾನವ್ರೆ. ಈ ಕಾರ್ಯಕ್ರಮ ಮಾಡೋದೇನೇ ಶಿವರಾಮ ಸಾಹೇಬರ ಒಂದು ಶಕ್ತಿ. ಈ ಜನನನ್ನೇ ಒಂದು ಅವರು ನಮಗೆ ಕೊಟ್ಟಿರುವಂಥ ಒಂದು ಕೊಡುಗೆ. ನಾವೆಲ್ಲ ಕುತ್ಕೊಂಡಿದ್ದೀವಲ್ಲ ಈ ರೀತಿ ಹಲವಾರು ಭಾಗದಲ್ಲಿ ಏನು ಎಲ್ಲ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಗೊತ್ತಾಗ್ತೈತೆ ಎಲ್ಲ ಇಲ್ಲೇ ಕಾರ್ಯಕ್ರಮಗಳು ಮಾಡೋದಂತ. ನಾವು ಯಾರೂ ಅವ್ರ ಸಂಬಂಧಿಕರಿಲ್ಲ, ನಾವು ಯಾರೂ ನಮ್ಮೂರಂತಲ್ಲ. ಅವರು ನಡ್ಕೊಳ್ಳೋಂಥ ನಮ್ಮನ್ನು ನಡೆಸ್ಕೊಳ್ತಾ ಇದ್ದಂಥ ರೀತಿ ಮತ್ತು ನಾವು ಅವ್ರ ಹತ್ರ ಹೋಗಿ ಹಣ ಅಂತಂದಾಗ ಇಡೀ ಆನೇಕಲ್ ತಾಲೂಕಲ್ಲೇ ಅಂತಲ್ಲ ಇಡೀ ದೇಶದಲ್ಲೇ ಶಿವರಾಮ ಸಾಹೇಬ್ರು ಅಂತ ಹೋದ ತಕ್ಷಣ ಯಾರಾದರೂ ಗುರುಸ್ತಾಯಿದ್ರು, ಎಲ್ಲೇ ಹೋದ್ರೂ ಗುರುಸ್ತಾಯಿದ್ರು. ಆದರೆ ನಮ್ಮಲ್ಲಿ ನಾವು ಯಾರೇ ಹೋದ್ರೂ, ಎಷ್ಟೇ ಜನ ಹೋದ್ರು, ಎಷ್ಟೇ ಇರೋದ್ರೂ ಅವರಿಗೆ ಒಂದು ತಾಕತ್ತಿಲ್ಲ. CM ಕಾರ್ಯಕ್ರಮದಲ್ಲಿ ಬೊಮ್ಮಾಯಿ ಸಾಹೇಬರು CM ಆಗಿದ್ದಾಗ ಕಾರ್ಯಕ್ರಮದಲ್ಲಿ ಇವರು ಹೋದಾಗ ಅಲ್ಲಿ ನೀವು ಹಲವಾರು ವಿಡಿಯೋಗಳಲ್ಲಿ TVಗಳಲ್ಲಿ ನೋಡಿರ್ಬೋದು. ಸಾವಿರಾರು ಜನ ಶಿವರಾಮ ಸಾಹೇಬರು ಬಂದರು ಬಂದರು ಅಂತ ಅಂದ್ಬಿಟ್ಟು ಕೂಗಿದಾಗ ಅವ್ರಿಗೆ ಗೊಂದಲ ಆಗ್ತೈತೆ. ಬೊಮ್ಮಾಯಿ ಸಾಹೇಬ್ರಿಗೆ ನಾನು CM ಇವ್ರು CM ಏನಪ್ಪ ಜನದಂಬಲ್ಲಿ ಈ ಥರ ಆಯ್ತು ಕರೆದುಬಿಟ್ಟು ವೇದಿಕೆ ಮೇಲೆ ಕೂರಿಸ್ಕೊತಾರೆ. ಬನ್ನಿ ಶಿವರಾಮರ ಬೆಲೆ ಕೊಟ್ಕೊಂಡಿರ್ಬೋದು.
ಆ ರೀತಿ ಒಂದು ತಾಕತ್ತಿದ್ದಂಥ ನಮ್ಮ ಸಮುದಾಯದ ಯಾರಾದರೂ ಒಬ್ಬ ನಾಯಕರಿದ್ರೆ ನಮ್ಮ ಶಿವರಾಮ್ ಸಾಹೇಬ್. ಇದನ್ನು ನಾವು ಹೇಳ್ಕೊಳ್ಬೇಕು, ಪ್ರತಿಯೊಬ್ಬರು ಅಷ್ಟೇ, ಯಾರು ಬೇಕಾದರೂ ಎದೆ ತಟ್ಕೊಂಡು ಹೇಳ್ಕೊಬೋದು. ಆನೇಕಲ್ ತಾಲೂಕು ಎಲ್ಲ ಕಡೆ ನನ್ನ ಟಿಕೆಟ್ ಬೇಕು ಅಂತ ಬಂದಾಗ ಆ ಟಿಕೆಟೇ ಬೇಡ, ನನಗೆ ನನ್ನ ಸಮುದಾಯದಲ್ಲೇ ನಾನು ಇರ್ತೀನಿ, ನನ್ನ ಚಲವಾದಿನೇ ನನ್ನ ಬಂಧುಗಳಿಗೆ ನಾನು ಇರ್ತೀನಿ ಅಂದಾಗ ಇವತ್ತು ನಾವು ಬರೀ MLA ಟಿಕೆಟ್ ಅಲ್ಲ, CMಗೆ ಆಗ್ಬೋದಾಗಿತ್ತು, MLC ಬಂದರೆ CMಗೆ ಹೋಗ್ಬೋದಾಗಿತ್ತು. ಅಷ್ಟು ಸಂಘಟನೆ ಚಿತ್ರರು ಅಂದರೆ ಎಲ್ಲ ಒಂದು ಕಡೆ ಅವರಿಗೆ ಏನೂ ಆಗಿಲ್ಲ ಅನ್ನೋ ನೋವಿದೆ. ನಮ್ಮಲ್ಲಿ ಯಾರೇ ರಾಜಕಾರಣಿಗಳಾಗ್ಬೋದು, ಯಾರಾದರೂ ಆಗಿರ್ಬೋದು, ಎಲ್ಲೇ ಎಷ್ಟೇ ದೂರದಲ್ಲಿದ್ರು ನಾನೊಂದು ಸಣ್ಣದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಂದ ಇಟ್ಕೊಂಡು MLA MP ಮಿನಿಸ್ಟ್ರಿ ಯಾವುದೇ ಆದ್ರೂ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರ್ತೈತೆ ಅಂತ ಹೇಳಿ ಬಡತನದ ವ್ಯಕ್ತಿ ಪ್ರಥಮ ಬಾರಿಗೆ ಕನ್ನಡದಲ್ಲಿ IAS ಪಾಸ್ ಮಾಡಿ ಉನ್ನತ ಅಧಿಕಾರಿಯಾಗಿ ರಾಜ್ಯದಾದ್ಯಂತ ಅನೇಕ ಸೇವೆಗಳನ್ನು ಸಲ್ಲಿಸಿ ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟು ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಾ ತಮ್ಮ ಅಧಿಕಾರ ಅವಧಿಯನ್ನು ಪೂರೈಸಿ ಅವರ ಕೊನೆಯ ಕ್ಷಣಗಳನ್ನು ನಮ್ಮಗಳ ಮಧ್ಯೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಆನೇಕಲ್ ತಾಲೂಕಿನ ನಮ್ಮಗಳ ಮಧ್ಯೆ ಕಳೆದರು. ಅವರು ನಮ್ಮಗಳ ಜೊತೆ ಇದ್ದಷ್ಟು ದಿನ ನಾವೇ ಒಂದಾಗಲಿಲ್ಲ ಅನಿಸುತ್ತೆ. ನಾವೇ ಒಂದಾಗಲಿಲ್ಲ, ಕೆಲವರು ಒಂದಾಗಿದ್ದರು, ಕೆಲವರು ದೂರ ಇದ್ದರು. ಆ ಒಂದು ಕೊರಗು, ಆ ಒಂದು ನೋವು ಸಹ ಅವರಲ್ಲಿತ್ತು. ಆದರೆ ಆ ಅದೃಷ್ಟ ಯಾರಿಗೂ ಸಿಗಲ್ಲ. ಅವರು ನಮ್ಮ ಮಧ್ಯೆ ಇದ್ದರು, ನಮ್ಮ ಜೊತೆಯಲ್ಲಿದ್ದರು, ನಮ್ಮ ಜೊತೆ ಊಟ ಮಾಡ್ತಾಯಿದ್ರು. ಅವರ ಆದರ್ಶ ಗುಣಗಳನ್ನು ನಾವೆಲ್ಲರೂ ಹಂಚಿಕೊಳ್ಳುತ್ತಾ ಇನ್ನೂ ಉತ್ತಮ ವೇದಿಕೆಗಳನ್ನು ಮಾಡಿ ನಮ್ಮ ಈ ಛಲವಾದಿ ಕುಟುಂಬ ಅವರ ಆದರ್ಶ ಗುಣಗಳನ್ನು ಎಲ್ಲ ಮಕ್ಕಳಲ್ಲಿಯೂ ಸಹ ಹಂಚುತ್ತಾ ಈ ಒಂದು ಗುಣವನ್ನು ಎಲ್ಲರಲ್ಲೂ ಬೆಳೆಯುವಂತೆ ಮಾಡಿ ನಮ್ಮ ಕುಟುಂಬ ಒಂದಾಗಿ ಮುಂದೆಯಾದರೂ ಪ್ರತಿ ಬಾರಿಯೂ ಅವರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಮರಿಸುತ್ತಾ ತಾಲೂಕಿನಾದ್ಯಂತ ದೊಡ್ಡ ವೇದಿಕೆಗಳ ಮುಖಾಂತರ ಅವರನ್ನು ಸ್ಮರಿಸಬೇಕು. ಇಂತಹ ಅಧಿಕಾರಿ ಮತ್ತು ನಮ್ಮ ಕೆ. ಶಿವರಾಮಣ್ಣ ನಮ್ಮಗಳ ಮಧ್ಯೆ ಹುಟ್ಟಿ ಬರಲಿ, ನಮ್ಮಗಳ ಜೊತೆಯಲ್ಲೇ ಸದಾ ಇರುತ್ತಾರೆ ಎಂದು ನಂಬಿ ಈ ನನ್ನ ಎರಡು ಮಾತು. ಆನೇಕಲ್ ತಾಲೂಕಾಗಿರ್ಬೋದು, ನಮ್ಮ ಸಮುದಾಯದವರು ಕಟ್ಟ ಕಡೆಯಲ್ಲಿ ಇದ್ದರು, ಯಾರಿಗೂ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ನಮ್ಮ ಸಂಬಂಧಿಕರು ಇಲ್ಲಿದ್ದಾರೆ, ನಮ್ಮಲ್ಲಿ ಇಲ್ಲಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಆದರೆ ಆ ಪುಣ್ಯಾತ್ಮ ಬಂದು ನಮ್ಮ ಸಮುದಾಯನೆಲ್ಲ ಒಂದು ಒಗ್ಗೂಡಿಸೋದಕ್ಕೆ ನಮ್ಮ ಮುಂದಿನವರು ಹೇಳಿದ್ರು, ಮದುವೆ ಇಟ್ಟಿದ್ರು ಅಂತ ಇಟ್ಟಿದ್ರು. ಆದರೆ ನಮ್ಮಲ್ಲಿ ಗೊಂದಲ, ಸಾಕಷ್ಟು ಗೊಂದಲ. ಪಾಪ ಅವರು ಎಲ್ಲರೂ ಕಂಬೈಂಡ್ ಆಗಿದ್ದರು, ಆದರೆ ಇದರಲ್ಲಿ ಏರುಪೇರುಗಳಾಗಿ ಒಂದು ಡಿವೈಡ್ ಮಾಡ್ಕೊಂಡ್ರಿ, ನಾವೇ ಡಿವೈಡ್ ಮಾಡ್ಕೊಂಡ್ವಿ. ಅದನ್ನು ಸರಿಪಡಿಸೋರ್ಗು ನಾವು ನಮ್ಮ ಸಮುದಾಯನ ಕಟ್ಟೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲ ಇಲ್ಲಿದ್ದೀರಾ, ಎಲ್ಲರೂ ಸೇರಿ ಈ ಒನಕೆ ಓಬವ್ವ ಅಂತ ಮಾಡ್ತಾಯಿದ್ದೀರಾ, ದಯವಿಟ್ಟು ಅದೆಲ್ಲ ಬೇಡ. ಈ ಛಲವಾದಿನ ನಾವು ಮುನ್ನಡೆಸ್ಕೊಂಡ್ರೆ ನಮಗೆ ಅಪಾರವಾದ ಒಂದು ಶಕ್ತಿ ಸಿಗ್ತದೆ. ಅದನ್ನು ನೀವೆಲ್ಲರೂ ಒಬ್ಬರಿಂದ ಆಗಲ್ಲ, ಎಲ್ಲರೂ ಕಂಬೈನ್ ಮಾಡಿಕೊಂಡು ಒಂದು ದೊಡ್ಡ ದೊಡ್ಡ ವೇದಿಕೆ ಮಾಡಿ ಅದೆಲ್ಲ ಕಂಬೈನ್ ಮಾಡಿದ್ರೆ ನಮಗೆ ಆ ಯಪ್ಪ ಮಾಡಿರೋಂಥ ಕೆಲಸಗಳಿಗೆ ಒತ್ತು ಕೊಡ್ಬೋದು. ಆ ಯಪ್ಪನ ಆಸೆಗಳೆಲ್ಲ ನಾವು ಚಾಲನೆ ಮಾಡ್ಬೋದು. ಆ ಯಪ್ಪನ ಆಸೆಗಳೆಲ್ಲ ನಾವು ಒತ್ತು ಕೊಡ್ಬೋದು ಅಂತ ಹೇಳ್ತಾ, ಶಿವರಾಮ್ ಸಾಹೇಬರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ನಮ್ಮ ಈ ಛಲವಾದಿ ಬಂಧುಗಳು ಏನಿಲ್ಲ ಆಗಮಿಸಿದ್ದಾರೆ, ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ವೇದಿಕೆ ಮೇಲೆ ನಮ್ಮ ಹಿರಿಯರೆಲ್ಲ ಸಾಹೇಬರ ಬಗ್ಗೆ ಹೇಳಿದ್ದಾರೆ. ಈಗ ನಾವು ದೇಶಕ್ಕೆ ಅಂಬೇಡ್ಕರ್ ಯಾವ ರೀತಿ ನಾವು ಸ್ಮರಣೆ ಮಾಡ್ತೀವಿ, ಅಂಬೇಡ್ಕರ್ ನಮ್ಮ ದೇವರು ಅಂತ ನಾವು ಯಾವ ರೀತಿ ನಂಬಿದ್ದೀವಿ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಾವು ಶಿವರಾಮ್ ಸಾಹೇಬ್ರನ್ನ ತಿಳ್ಕೊಬೇಕಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ನಾನು ನನ್ನ ಮಗ ಆಗಲೇ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲೂ ನನ್ನ ಮಕ್ಕಳಿಗೂ ಅದೇ ಥರ ಹೇಳ್ತಾ ಇರ್ತೀವಿ. ಏನಂದರೆ, ನಾವು ದೇಶಕ್ಕೆ ಅಂಬೇಡ್ಕರ್ ಬಗ್ಗೆ ಯಾವ ರೀತಿ ನೀವು ಗೌರವ ಕೊಡ್ತೀವೋ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೆ. ಶಿವರಾಮ್ ಸಾಹೇಬ್ರನ್ನ ಯಾವಾಗಲೂ ನಾವು ತಿಳ್ಕೊಬೇಕು, ಅವರಂತೆ ನಾವೆಲ್ಲ ಆಗಬೇಕು. ಯಾಕಂದರೆ ನಾವು ಬಡ ಕುಟುಂಬದಿಂದ ಬಂದಿರೋರು, ಬಡವರಾಗೇ ನಾವಿರಬಾರ್ದು. ಯಾಕಂದರೆ ಅವರು ನಮ್ಮ ದಾರಿದೀಪವಾಗಿ ತೋರಿಸ್ಕೊಟ್ಟಿದ್ದಾರೆ ಆ ಮಾರ್ಗ ಎಂಥವುದು ಅಂತ. ವಿದ್ಯೆ ಅನ್ನೋದೊಂದಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಸಾಹೇಬರು. ಆ ವಿದ್ಯೆಯನ್ನು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಮಕ್ಕಳಿಗೆ ನಾವು ಅವ್ರನ್ನ ಆದರ್ಶವಾಗಿಟ್ಕೊಂಡು ಅವ್ರ ಬಗ್ಗೆ ಎಲ್ಲ ಮಕ್ಕಳಿಗೂ ಅವ್ರ ತಿಳುವಳಿಕೆ ಹೇಳ್ತಾ, ಈ ಥರ ನಾವು ಇಂಥ ಒಂದು ಸಾಧನೆಗಳನ್ನು ಮಾಡ್ಬೋದು, ನಾವು ಅವ್ರನ್ನ ಜೀವಂತವಾಗಿ ಇಡ್ಬೋದು
ಅವರ ವ್ಯಕ್ತಿತ್ವವನ್ನು ನಾವು ಜೀವಂತವಾಗಿ ಇಡ್ಬೋದು ಅನ್ನೋದನ್ನ ನಾವು ಮನೆಯಲ್ಲಿ ಮಕ್ಕಳಿಗೆಲ್ಲ ತಿಳಿಸ್ಕೊಡ್ತಾ ನಾವು ವೇದಿಕೆ ಮೇಲೆ ಹೋದಾಗಲೂ ಸಹ ಶಿವರಾಮ್ ಸಾಹೇಬ್ರ ಬಗ್ಗೆ ಅವಕಾಶಗಳು ಸಿಕ್ಕಿದಾಗ ಕರ್ನಾಟಕದಲ್ಲಿ ನಮ್ಮ ಛಲವಾದಿ ಭವನದಲ್ಲ ಅಥವಾ ಇನ್ನೊಂದು ಶಾಲೆಗಳಲ್ಲೋ ಎಲ್ಲ ಕಡೆ ನಮ್ಗೆ ಅವಕಾಶಗಳು ಸಿಗ್ತವೆ ಮಾತಾಡಬೇಕಾದಾಗ. ಅಂಥ ಟೈಮಲ್ಲಿ ನಾವು ಅಂಬೇಡ್ಕರ್ನ ಯಾವ ಥರ ತಿಳ್ಕೊತೀವೋ ಅದೇ ಥರ ಶಿವರಾಮ್ ಸಾಹೇಬ್ರನ್ನ ತಿಳ್ಕೊಂಡು ಅವ್ರ ಆಶಾ ಏನಿದೆಯೋ ಅವ್ರನ್ನ ಜೀವಂತವಾಗಿ ಇಡೋದಕ್ಕೆ ಎಲ್ಲರೂ ಶ್ರಮಿಸಬೇಕು ಅಂತ ಹೇಳ್ತಾ ಎಲ್ಲರೂ ನಮ್ಮ ಹಿರಿಯರೆಲ್ಲರ ಬಗ್ಗೆ ಹೇಳಿದ್ದೀರಾ. ಆದರೆ ನಮ್ಮದೊಂದು ಆಸೆ ಏನಂದರೆ ಅವರು ಆಗಿರೋ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಅದೇ ರೀತಿ ಅವರೊಂದು ಇನ್ಸ್ಟಿಟ್ಯೂಷನ್ ಮಾಡಿ ನಮ್ಮದು ಟ್ಯುಟೋರಿಯಲ್ ಮಾಡಿ ನಮ್ಮ ತಾಲೂಕಲ್ಲಿ ವಿದ್ಯಾವಂತರಿಗೆ ಒಂದು ಅನುಕೂಲ, ಈ ಛಲವಾದಿ ಮಹಾಸಭೆಯಿಂದ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಛಲವಾದಿ ಮಹಾಸಭಾ ಒಂದು ಸಂಘಟನೆಯ ಮುಖಂಡರಲ್ಲಿ ಕೇಳ್ಕೊಳ್ತಾ ನನ್ನ ಹೆಸರು ರಾಜಪ್ಪ ಅವರುಗಳು. ನಾನಿವತ್ತು ಸದಸ್ಯರಾಗಿದ್ದೀನಿ ಅಂದರೆ ಕಳಬಾಳ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿದ್ದರೆ ಇವತ್ತು ಅಂಬೇಡ್ಕರ್ ಕೊಟ್ಟಿರೋ ಒಂದು ಅಧಿಕಾರ. ಇವತ್ತು ಆ ಅಧಿಕಾರದಿಂದ ಶಿವರಾಮ್ ಸರ್ ಅವರು ಕನ್ನಡದಲ್ಲೇ ಪ್ರಪ್ರಥಮವಾಗಿ IAS ಮಾಡಿ ಇವತ್ತು ಉತ್ತೀರ್ಣರಾಗಿ ಇವತ್ತು ಅವರು ಶಿರಸ್ಮರಣೆ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ದಿವಸ ನಾನು ರಾಜ್ಯ ಕಂಡಂತೆ ಎಲ್ಲ ಜಿಲ್ಲೆಗಳಲ್ಲಿ ನಾನು ಇವತ್ತು ರಾಜ್ಯ ನಿರ್ದೇಶಕರು ಅಂತೇಳಿ ಗುರುತಿಸ್ತವ್ರೆ ಅಂತಂದರೆ ಇವತ್ತು ಶಿವರಾಮಣ್ಣ ಕೊಟ್ಟಿರೋ ಒಂದು ಭಿಕ್ಷೆ. ಇವತ್ತಿನ ದಿವಸ ರಾಜಪ್ಪ ಅಂತಂದರೆ ಶಿವರಾಮಣ್ಣವರಿಂದನೇ ನಾನು ರಾಜಪ್ಪ ಅಂತ ಗುರುತಿಸಿರೋದು. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ಮುಂದಿನ ದಿನಗಳಲ್ಲಿ ಇದೇ ಶಿವರಾಮಣ್ಣವರು ಛಲವಾದಿ ಮಹಾಸಭಾದ ಒಂದು ನಮ್ಮ ಸಮುದಾಯಕ್ಕೆ ಒಂದು ಹಕ್ಕು, ಏನು ಚಲಾವಣೆ ಮಾಡುವ ಒಂದು ಹಕ್ಕು ಒಂದು ಇದನ್ನು ಕೊಟ್ಟಿದ್ದಾರೆ. ಆ ಹಕ್ಕು ಚಲಾವಣೆ ಮುಂದಿನ ದಿನಗಳಲ್ಲಿ 8ನೇ ತಿಂಗಳಲ್ಲಿ ಬರ್ಬೋದು. ಆ ಬಂದಂಥ ದಿನಗಳಲ್ಲಿ ನಮ್ಮ ಸಮುದಾಯದ ಯಾರ್ಯಾರೋ ಮುಖಂಡರಿದ್ದಾರೋ ಮುಂದಿನ ದಿನಗಳಲ್ಲಿ ಒಳ್ಳೆಯವರ ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಛಲವಾದಿ ಮಹಾಸಭಾದ ಎಲ್ಲ ಸಮುದಾಯ ಜನಗಳಿಗೆ ಅನುಕೂಲ ಮಾಡಲಿ ಅಂತೇಳಿ ಅವ್ರ ಹೆಸರಿಗೆ ಯಾವುದು ಕಳಂಕ ಬರ್ತಾನೆ ದಯವಿಟ್ಟು ತಾಲೂಕಲ್ಲಿ ಮೊದಲೇ ಅವ್ರ ಹೆಸರು ಅವ್ರು ಹೇಳಿದಂತೆ ತಾಲೂಕಲ್ಲಿ ನನ್ನ ಜನ ಜಾಸ್ತಿ ಅನೇಕ ಜನ ಜಾಸ್ತಿ ಇದ್ದಾರೆ. ಅವ್ರು ನಾನು ಎಲ್ಲೂ ಬಿಟ್ಕೊಡಲ್ಲ ಅಂತ ಎಲ್ಲೆಲ್ಲೋ ಹೇಳಿದ್ದಾರೆ. ಅಂಥ ಸಮಯದಲ್ಲಿ ನಾವು ಆನೇಕಲ್ಲರು ಎಲ್ಲ ಅವ್ರ ಜೊತೆಲಿ ಇದ್ದು ನಾವು ಕೆಲಸ ಮಾಡಿದ್ವಿ. ಅದಕ್ಕೆ ಅವ್ರ ಹೆಸರಿಗೆ ಯಾವುದು ಕಳಂಕ ಬರದಂಗೆ ದಯವಿಟ್ಟು ಛಲವಾದಿ ಸಮುದಾಯನ ಬೆಳೆಸ್ಕೊಂಡು ಹೋಗ್ಬೇಕಂತ ನನ್ನ ಒಂದು ಪ್ರಾರ್ಥನೆ. ಆಮೇಲೆ ಕಾಲಹಳ್ಳಿ ಕೆಲಸ ಇದು ನಮ್ಮಲ್ಲಿ ಕಾಲಹಳ್ಳಿ ಕೆಲಸ ಬೇಡ. ಯಾಕಂದ್ರೆ ಸುಮಾರು ಜನ ಮಾಡಿದ್ದೀರಾ. ಅದನ್ನು ಬಿಟ್ಬಿಟ್ಟು ಒಂದಾಗಿ ಮುಂದಿನ ದಿನದಲ್ಲಿ ನಮ್ಮ ಸಂಪಂಗನ ಹೇಳ್ದ ಒಂದೇ ಮಾತು ಹೇಳ್ದ, ತಿಳ್ಕೊಂಡವ್ರು ಅದೇ ತಿಳ್ಕೊಂಡ ರಾಜಕೀಯ ಮಾತಾಡಿಲ್ಲ. ಸಂಪಂಗನ ಕರೆಕ್ಟಾಗಿ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅಂತಂದರೆ ಎಲ್ಲ ಒಂದೂವರೆ ಫಸ್ಟ್ ಒಬ್ರಿಗೊಬ್ರು ಬಿಟ್ಕೊಡ್ದ್ರೆ ಮಾತಾಡಲಿ ಅಂತ ಹೇಳಿದ್ರು. ಅದು ದಯವಿಟ್ಟು ಎಲ್ಲರೂ ತಿಳ್ಕೊಂಡು ಅದು ಒಂದಾದರೆ ಎಲ್ರಿಗೂ ಸಂತೋಷ ಅಂತ ಹೇಳಿ. ನಮ್ಮ ಆನೇಕಲ್ ತಾಲೂಕು ಜಿಗಣಿ ಹೋಬಳಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಸಮಿತಿಯಿಂದ ಅಣ್ಣ ಶಿವರಾಮಣ್ಣನವರ ಒಂದು ಮೊದಲನೇ ವರ್ಷದ ಪುಣ್ಯಸ್ಮರಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಹಿರಿಯರು, ಯುವಕರು, ನಮ್ಮ ಸಮುದಾಯದ ನಾಯಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಏನು ಉಸಿರು ಹೋದ ಮೇಲೆ ಹೆಸರು ನಿಲ್ಲಬೇಕು ಅಂತ ಏನು ಒಂದು ನಾಣ್ಣುಡಿ ಇದೆ, ಆ ನಾಣ್ಣುಡಿಯಂತೆ ಅಣ್ಣ ಶಿವರಾಮಣ್ಣವರು ಸುಮಾರು 70 ವರ್ಷಗಳ ಕಾಲ ಈ ಸಮುದಾಯಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ಛಲವಾದಿ ಮಹಾಸಭಾವನ್ನು ಕಟ್ಟಿ ರಾಜ್ಯಾದ್ಯಂತ ಸಮುದಾಯವನ್ನು ಒಂದು ಕಡೆ ನಿಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ತಮ್ಮ ಜೀವಿತಾವಧಿಯಲ್ಲಿ ಏನು ಸರ್ಕಾರದ ಕೆಲಸದಲ್ಲಿ ಇದ್ದಂಥ ಕಾರ್ಯದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ನಿಲುವನ್ನು ತಂದುಕೊಟ್ಟ
ನಿಮ್ಮೆಲ್ಲರ ನಾಯಕರು ಅಣ್ಣ ಶಿವರಾಮಣ್ಣನವರ ಒಂದು ಪುಣ್ಯಸ್ಮರಣ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲರಿಗೂ ನಾನು ತುಂಬು ಹೃದಯನ ಧನ್ಯವಾದಗಳನ್ನ ತಿಳಿಸ್ಪಡಿಸ್ತೇನೆ. ಛಲವಾದಿ ಮಹಾಸಂಘದ ವತಿಯಿಂದ ಮೊದಲನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಜಿಗಣಿ ಹೋಬಳಿಯಲ್ಲಿ ನಮ್ಮ AS ಶಿವರಾಮಣ್ಣನವರ ಪುಣ್ಯಸ್ಮರಣೆ ಕಾರ್ಯಕ್ರಮ ತುಂಬ ಅರ್ಥಗರ್ಭಿತವಾಗಿ ತುಂಬ ಒಂದು ಸಮಾಜ ಮುಖೇನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳನ್ನು ಒಂದು ಅರ್ಧ ಭಾಗದ ಕನಸನ್ನು ನಮ್ಮ ಕೆ ಶಿವರಾಮಣ್ಣವರು ನೆರವೇರಿಸಿದರು. ಯಾವ ಮುಖ ಅಂತಂದರೆ ಶಿಕ್ಷಣ ಭಾರತ ಸೇವಾ ಆಯೋಗ IAS ಅಂಬೇಡ್ಕರ್ ಅವರು ಏನು ಬಾರಟ್ಲ ತಗೊಂಡಿದ್ರು ಅದೇ ರೀತಿಯಲ್ಲಿ ನಮ್ಮ ಕೆ ಶಿವರಾಮಣ್ಣವರು IAS ಮಾಡಿದರು. ನಮ್ಮ ನಿಮ್ನ ವರ್ಗಗಳಿಗೆ ಹಾಗೂ ಶೋಷಿತ ವರ್ಗಕ್ಕೆ ಸುಮಾರು ಸರ್ಕಾರದಿಂದ ಬರೋ ಅನುದಾನಗಳನ್ನು ನೇರವಾಗಿ ನಮ್ಮ ಸಮುದಾಯಕ್ಕೆ, ನಮ್ಮ ಶೋಷಿತ ಜನಾಂಗಕ್ಕೆ ನೇರವಾಗಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಳ್ಳೆ ಜನಪರ ಕಾರ್ಯಕ್ರಮಗಳನ್ನು ನಮ್ಮ ಕೆ ಶಿವರಾಮಣ್ಣವ್ರು ಮಾಡಿದರು. ಅವರ ಒಂದು ಶಿಕ್ಷಣವನ್ನು ನಮ್ಮ ಛಲವಾದಿ ಮಹಾಸಭಾ ರೂಢಿಸ್ಕೊಬೇಕು ಮತ್ತು ನಮ್ಮ ಸಮುದಾಯ ಜೇನುಗೂಡಂಥ ಒಗ್ಗಟ್ಟಲ್ಲಿರಬೇಕು ಅಂತ ಏನು ಅವರ ಒಂದು ಕೊನೆ ಮಂತ್ರಗಳಿತ್ತು, ಅದನ್ನು ಅವ್ರ ಕೈಯಲ್ಲಿ ಲಾಸ್ಟ್ಗೂ ಅವ್ರ ಕೈಯಲ್ಲಿ ಈಡೇರಿಸ್ಕೊಳ್ಳೋಕ್ಕಾಗಲಿಲ್ಲ. ಆದರೂ ಅವರ ಒಂದು ಆದರ್ಶ, ಅವರ ಸಂಕಲ್ಪ ಏನಿದೆ ಅದನ್ನು ನಮ್ಮ ಮಹಾ ಛಲವಾದಿ ಸಂಘದ ಅಧ್ಯಕ್ಷನಿ ಕೆ ವಾಣಿ ಶಿವರಾಮರು ನೆರವೇರಿಸಲಿ, ಅವ್ರ ಜೊತೆಯಲ್ಲಿ ನಾವು ಇದ್ದೇವೆ ಅಂತ ಹೇಳುತ್ತಾ ಈ ಒಂದು ಛಲವಾದಿ ಮಹಾಸಭಾ ಮಾಡಿರುವ ಒಂದು ಪುಣ್ಯ ಸ್ಮರಣೆ ಇನ್ನೂ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಕೇಳ್ಕೊಳ್ತೇನೆ. ಜೈ ಭೀಮ್, ಜೈ ಬುದ್ಧ, ಜೈ ಭಾರತ್. ಇವತ್ತು ಮೊದಲನೇ ವರ್ಷದ ಕೆ ಶಿವರಾಮ್ ಸಾಹೇಬ್ರ ಪುಣ್ಯಸ್ಮರಣೆಯ ನುಡಿ ನಮನ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಇಲ್ಲಿ ಹಲವಾರು ಹಿರಿಯರು ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಜೊತೆಗೆ ನಾನೊಬ್ಬ ಯುವಕನಾಗಿ ನಾನು ಹೇಳಲಿಕ್ಕೆ ಬಯಸೋದಿಷ್ಟೇ, ಸರ್ಕಾರ ಕೆ ಶಿವರಾಮ್ ಸಾಹೇಬ್ರ ಸಾಧನೆಗಳನ್ನು ಗುರುತಿಸಿ, ಅವರ ಕೆಲಸಗಳನ್ನು ಗುರುತಿಸಿ, ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅವರು ಕೊಡಬೇಕು. ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡುವುದು ಅವರು ಛಲವಾದಿ ಸಮುದಾಯಕ್ಕೆ ಮಾಡುವಂಥ ಯಾವುದೋ ಒಂದು ಕಾರ್ಯ ಅಲ್ಲ, ಇಡೀ ಕನ್ನಡಿಗರಿಗೆ, ಕನ್ನಡ ಜನಾಂಗಕ್ಕೆ ಮಾಡುವಂಥ ಒಂದು ಕೆಲಸ ಅದು. ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ IAS IPS ಕಲ್ಪನೆಯನ್ನು ಮೊದಲು ಕಲ್ಪಿಸ್ಕೊಟ್ಟವರು ಕೆ ಶಿವರಾಮ್ ಸಾಹೇಬರು. ಅಂಥವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟರೆ ಆ ಪ್ರಶಸ್ತಿಗೆ ಒಂದು ತೂಕ ಬರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.